ಓಂ ಗುರುಭ್ಯೋ ನಮಃ. ಒಂದು ಹೊಳೆ ಇಂದು ನಾವು ಸಮಾಜದಲ್ಲಿ ನೋಡಿದರೆ ಒಳ್ಳೆಯವರ ಸಂಖ್ಯೆ ತುಂಬಾನೇ ಕಡಿಮೆ ಇದೆ ಅನಿಸುತ್ತೆ. ಮೊದಲೊಂದು ಕಾಲ ಇತ್ತು, ಒಳ್ಳೆಯವರ ಸಂಖ್ಯೆ ಹೆಚ್ಚಿಗೆ ಇರ್ತಿತ್ತು. ನೀವು ಕೂಡ ಕೇಳಿರಬಹುದು, ಮೊದಲಿನ ಜನ ತುಂಬಾ ಚೆನ್ನಾಗಿತ್ತು ಅಂತ ಮಾತಾಡ್ತಿರ್ತಾರೆ ಯಾರು. ಅಂಥದನ್ನ ನೀವು ಕೇಳಿರ್ತೀರ. ಮತ್ತೆ ಈಗ್ಯಾಕೆ ಕಡಿಮೆಯಾಯಿತು ಒಳ್ಳೆಯವರ ಸಂಖ್ಯೆ? ಒಳ್ಳೆಯವರ ಸಂಖ್ಯೆ ಎಷ್ಟು ಕಡಿಮೆಯಾಗಿದೆ ಅಂದ್ರೆ ಬಹುಶಃ ನಗಣ್ಯವಾಗಿದೆ ಬಂಧುಗಳೇ. ಅಷ್ಟೊಂದು ಕಡಿಮೆಯಾಗಿದೆ. ಅದಕ್ಕೆ ಕೆಲವು ಕಾರಣನೂ ಇದೆ. ಆ ಕಾರಣಗಳಲ್ಲಿ ಪ್ರಮುಖವಾಗಿ 5 ಕಾರಣ ಇದೆ ಬಂಧುಗಳೇ. ಮೊದಲನೇ ಕಾರಣ ಯಾವುದು ಅಂದ್ರೆ ಉಪಕಾರದ ವಿಸ್ಮರಣೆ ಹೆಚ್ಚಾಗಿದೆ. ಅದು ಹೇಗೆ ಅಂದ್ರೆ ನಿಮ್ಗೂ ಅನುಭವಕ್ಕೆ ಬಂದಿರುತ್ತೆ. ಇವತ್ತು ನಿಮ್ಮಿಂದ ಹೆಲ್ಪ್ ತೆಗೆದುಕೊಂಡಂತ ಜನ ನಾಳೆನೇ ನಿಮ್ಮನ್ನ ಮರೆತು ಹೋಗಿರ್ತಾರೆ. ಇವತ್ತು ಕಷ್ಟ ಅಂತ ನಿಮ್ಮ ಹತ್ರ ಬಂದು ನೆರವು ಪಡೆದು ನಾಳೆ ನೀವು ಎದುರುಗಡೆಯಾದಾಗ ನೀವು ಬಹುಶಃ ಅವರಿಗೆ ಅಪರಿಚಿತರೇನೋ ಅನ್ನೋ ತರ ನಡ್ಕೊಳ್ತಾರೆ. ಅವರು ಹಾಗೆ ನಡ್ಕೊಂಡಾಗ ನಿಮ್ಗೆ ಹೇಗಾಗುತ್ತೆ ಹೇಳಿ? ಮತ್ತೊಮ್ಮೆ ಸಹಾಯ ಮಾಡುವ ಮನಸ್ಸಾಗುತ್ತಾ? ಇಲ್ಲ, ಬಿಟ್ಕೊಡ್ತೀರಾ. ಇನ್ನು ಎರಡನೆಯ ಕಾರಣ ಯಾವುದು ಅಂದ್ರೆ ಒಳ್ಳೆಯ ಮನಸ್ಸಿನ ದುರುಪಯೋಗ ಮಾಡಿಕೊಳ್ಳುವುದು ಹೆಚ್ಚಾಗಿದೆ. ಒಳ್ಳೆಯವನಲ್ಲಿ ಒಳ್ಳೆಯ ಮನಸ್ಸಿರುತ್ತೆ. ಒಳ್ಳೆಯ ಮನಸ್ಸಿರೋದ್ರಿಂದಾನೇ ಆತ ಇನ್ನೊಬ್ಬರಿಗೆ ನೆರವಾಗ್ತಿರ್ತಾನೆ. ಆತನಲ್ಲಿ ಹೇಗೂ ಒಳ್ಳೆಯ ಮನಸ್ಸಿದೆ, ಕೇಳಿದ್ರೆ ಇಲ್ಲ ಅನ್ನಲ್ಲ, ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ಯಾರಿಗಿರುತ್ತೆ? ಸಹಾಯ ತೆಗೆದುಕೊಳ್ಳೋರಿಗಿರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದುರುಪಯೋಗ ಮಾಡ್ಕೊಳ್ತಾರೆ. ಅಂದ್ರೆ ಸುಳ್ಳು ನೆಪ ಹೂಡ್ಕೊಂಡು ಆತನಿಂದ ನೆರವು ಪಡಿತಾರೆ. ಉದಾಹರಣೆಗಾಗಿ ಹೇಳಬೇಕು ಅಂದ್ರೆ ಒಬ್ಬ ದುಶ್ಚಟವಿರುವಂತಹ ವ್ಯಕ್ತಿ ತನ್ನ ದುಶ್ಚಟಕ್ಕೆ ಬೇಕಾದಂತಹ ದುಡ್ಡನ್ನ ನನಗೆ ಕಷ್ಟ ಬಂದಿದೆ, ಕೌಟುಂಬಿಕ ಸಮಸ್ಯೆ ಇದೆ ಅಂತ ಹೇಳಿ ಒಳ್ಳೆಯವನಲ್ಲಿ ನೆರವು ಪಡೆದು ಬರ್ತಾನೆ. ತಂದಂತ ದುಡ್ಡನ್ನ ತನ್ನ ದುಶ್ಚಟಕ್ಕಾಗಿ ಬಳಸಿಕೊಳ್ತಾನೆ. ಇದು ಯಾವಾಗ ನೆರವು ನೀಡಿದವನಿಗೆ ಗೊತ್ತಾಗುತ್ತೋ ಅವನು ಮತ್ತೊಮ್ಮೆ ನೆರವು ನೀಡೋಕ್ ಸಾಧ್ಯನಾ ಹೇಳಿ? ಖಂಡಿತ ಇಲ್ಲ. ಇನ್ನು ಮೂರನೇ ಕಾರಣ ಯಾವುದು ಅಂದ್ರೆ ನೆರವು ನೀಡಿದವರ ಅಪಪ್ರಚಾರ ಮಾಡೋದು. ಈ ಮನುಷ್ಯನ ಒಂದು ಸ್ವಭಾವ ಹೇಗೆ ಅಂದ್ರೆ ನೆರವು ಇನ್ನೊಬ್ಬರಿಂದ ಪಡೆದರೂ ತನ್ನನ್ನೇ ಜನ ಗೌರವಿಸಬೇಕು ಅನ್ನುವಂತ ಭಾವ ಇರುತ್ತೆ. ಆಮೇಲೆ ಅಕ್ಕಪಕ್ಕ ಕೆಲವು ಜನರು ಕೂಡ ಇರ್ತಾರೆ. ಇವರಿಗೇನಾದ್ರೂ ಜನ ಹೊಗಳಿದರೆ, ಇವರನ್ನೇನಾದ್ರೂ ಜನ ಹೊಗಳಿದರೆ ಇವನೆಲ್ಲಿ ದೊಡ್ಡವನಾಗಿ ಬಿಡ್ತಾನೋ ಅನ್ಕೊಂಡು ಈತನ ಬಗ್ಗೆ ಇಲ್ಲದ್ದನ್ನ ಹುಟ್ಟಿಸಿ ಅದನ್ನ ಅಪಪ್ರಚಾರ ಮಾಡ್ತಾರೆ. ನೆರವು ಪಡೆದವರು ಕೂಡ ಆ ಕುತಂತ್ರಿಗಳ ಮಾತನ್ನ ನಂಬಿ ಇವರು ಕೂಡ ಅಪಪ್ರಚಾರವನ್ನೇ ಮಾಡ್ತಾರೆ ವಿನಃ ಒಳ್ಳೆಯ ಪ್ರಚಾರ ಮಾಡೋದಿಲ್ಲ. ಇನ್ನು ನಾಲ್ಕನೇ ಕಾರಣ ಯಾವುದು ಅಂದ್ರೆ ನೆರವು ನೀಡಿದವನ ಮನ ನೋಯಿಸುವುದು. ಅದು ಹೇಗೆ ಅಂದ್ರೆ ಇವನ ನೆರವಲ್ಲಿಯೇ ಇರ್ತಾರೆ ಕೆಲವು ಜನ, ಆದ್ರೆ ಹೊಗಳಿಕೆ ಮಾತ್ರ ಸಮಾಜದಲ್ಲಿರುವಂತಹ ಇನ್ನೊಬ್ಬ ಕೆಟ್ಟ ವ್ಯಕ್ತಿಯ ಬಗ್ಗೆ ಮಾಡ್ತಿರ್ತಾರೆ. ತಿನ್ನೋದು ಇವನದು, ಇವನ ನೆರಳಲ್ಲಿ ಇರೋದು, ಇನ್ನೊಬ್ಬರನ್ನ ಹೊಗಳ್ತಾ ಇರೋದು ಇವನ ಮುಂದೆ. ಹೀಗೆ ಮಾಡಿದರೆ ನೆರವು ನೀಡುವನ ಮನಸ್ಥಿತಿ ಹೇಗಿರುತ್ತೆ ಹೇಳಿ? ಇನ್ನು 5ನೇ ಮುಖ್ಯ ಕಾರಣ ಯಾವುದು ಅಂದ್ರೆ ನೆರವು ನೀಡುವವನ ಅಥವಾ ಒಳ್ಳೆಯವನಿಗೇನಾದ್ರೂ ಸಂಕಟ ಬಂದ್ರೆ ಅವನಿಗೆ ಯಾರೂ ಸಹಾಯಕ್ಕಾಗದೆ ಇರೋದು. ಈ ಒಳ್ಳೆಯವರೇನಿರ್ತಾರಲ್ಲ, ಇಂಥವರಿಗೆ ಅಪ್ಪಿ ತಪ್ಪಿ ಕಷ್ಟ ಏನಾದ್ರೂ ಬಂತು ಅನ್ಕೊಳ್ಳಿ, ಇಂಥವರೇನಾದ್ರೂ ನೆರವು ಕೇಳೋಕೆ ತಿರುಗಾಡಿದ್ರೆ ಇವರಿಗೆ ಸಮಾಜದಲ್ಲಿ ನೆರವೇ ಸಿಗಲ್ಲ ಬಂಧುಗಳೇ. ಇವರಿಂದ ನೆರವು ಪಡೆದವರು ಕೂಡ ಸಾದಾ ಸೇವೆಯ ಸ್ವರೂಪದಲ್ಲಿರುವಂತಹ ನೆರವನ್ನು ಕೂಡ ಇವರಿಗೆ ಮಾಡೋದಿಲ್ಲ. ಆಗ ಅವನ ಮನಸ್ಸು ಕಲ್ಲಾಗಿ ಹೋಗುತ್ತೆ ಬಂಧುಗಳೇ. ಇವು ಒಳ್ಳೆಯವರು ಕಡಿಮೆಯಾಗುವುದಕ್ಕೆ ಮುಖ್ಯ ಕಾರಣ ಅಂತ ನನಗನಿಸುತ್ತೆ ಬಂಧುಗಳೇ. ಧನ್ಯವಾದಗಳು.